ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರವೀಂದ್ರ ಅವರು ದತ್ತ ಅವ್ರಿಗೆ ಆಕ್ಸಿಡೆಂಟ್ ಮಾಡಿರೋ ಕಾರು ನಮ್ಮನೆ ಕಾರೇ. ಆ ಕಾರನ್ನು ನಾನೇ ಓಡಿಸ್ತಾ ಇದ್ದೆ ಅಂತ ಸಮರ್ಥ್ ಹೇಳಿ ಸರೆಂಡರ್ ಆಗಿದ್ದಾನೆ. ಅದನ್ನೇ ಪೊಲೀಸ್ನವ್ರು ಹೇಳ್ತಿರೋದು. ಇಲ್ಲ, ಇದೆಲ್ಲ ಸಾಧ್ಯನೇ ಇಲ್ಲ. ಇದನ್ನ ನಂಬೋದೋ ಇಲ್ಲ. ಸಮರ್ಥ ತಾನೇ ಆಕ್ಸಿಡೆಂಟ್ ಮಾಡಿ ಅವನ ತಾತನ್ನ ಅವನ ಮಾವನ್ನ ಅವನೇ. ಇಲ್ಲ ಇಲ್ಲ ಮಧವ್ರೆ, ನನ್ನ ಮಗ ಅಂತ ಕ್ರೂರಿ ಅಲ್ಲ. ಹೌದು, ಇದೆಲ್ಲ ನಮಗೂ ನಂಬಕ್ಕಾಗ್ತಿಲ್ಲ. ಆದರೆ ಏನು ಮಾಡೋದು? ಪೊಲೀಸವ್ರ ಪ್ರಕಾರ ಇದೆಲ್ಲ ಸತ್ಯ. ಸಮರ್ಥ್ ಮನೆಯಲ್ಲಿದ್ದು ನೀವೆಲ್ಲ ನೋಡಿದ್ದೀರಾ. ಹಾಗಿದ್ಮೇಲೆ ಅವನು ಈ ಆಕ್ಸಿಡೆಂಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಆಕ್ಸಿಡೆಂಟ್ಗೆ ಬಲಿಯಾಗಿರೋದು ರವೀಂದ್ರ ಮತ್ತು ದತ್ತ ಅವರು. ಸಮರ್ಥ್ ಅಷ್ಟೊತ್ತಿಗೆ ಅಲ್ಯಾಕೆ ಹೋಗಿದ್ದ? ರವೀಂದ್ರ ಮತ್ತು ದತ್ತ ಅವರು ಅಲ್ಯಾಕೆ ಹೋಗಿದ್ರು? ಏನ್ ನಡೀತು ಅಂತಾನೆ ಅರ್ಥ ಆಗ್ತಿಲ್ಲ. ಅದೇ ನಮಗೂ ಅರ್ಥ ಆಗ್ತಿಲ್ಲ ಚಿಕ್ಕಪ್ಪ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆದರೆ ಸಮರ್ಥ್ ಇದನ್ನು ತನ್ನ ತಲೆ ಮೇಲೆ ಯಾಕೆ ಹಾಕ್ಕೊಂಡಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ. ಅವನಿಗಿರೋ ಸತ್ಯನ ಹೇಳಿದ್ರೆ ಅವನನ್ನ ಬಿಡಿಸೋದಕ್ಕೆ ಸುಲಭ ಆಗ್ಬೋದು. ಅದನ್ನ ಬಿಟ್ಟು ತನ್ನ ಮಾವಂಗೆ ತಾತಂಗೆ ತಾನೇ ಆಕ್ಸಿಡೆಂಟ್ ಮಾಡಿದೆ, ಮಾವನ್ ಸಾವಿಗೆ ತಾನೇ ಕಾರಣ ಅಂತ ಯಾರಾದರೂ ಹೇಳ್ಕೊತಾರ? ಎಲ್ಲ ವಿಚಿತ್ರವಾಗಿದೆ. ಸಮರ್ಥ್ ಅವ್ರ ಮಾವನ್ ಸಾವಿಗೆ ಅವನೇ ಕಾರಣ ಆದ್ನಾ? ಓ ಗಾಡ್, ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಸಮರ್ಥ್ ಹೇಳಿದ್ದೆ ನಿಜ ಆಗಿದ್ರೆ ಪಾಪ ದತ್ತ ಅವರು ಕೋಮಾದಲ್ಲಿದ್ದಾರೆ. ಅವ್ರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ. ಶಾರ್ವರಿ, ಏನ್ ಮಾತಾಡ್ತಿದ್ಯಾ ನೀನು? ಇನ್ನೊಬ್ರು ಸಾವು ಬದುಕಿನ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಓಹ್ ಸಾರಿ ತುಳಸಿ ಅವರೇ, ಇದನ್ನೆಲ್ಲ ಕೇಳಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಮನ್ಸಿನಲ್ಲೂ ತುಂಬಾ ನೋವಿದೆ. ನನ್ನ ಮಗಳ ಮದುವೆ ಬೇರೆ ನಿಂತೋಯ್ತು. ಪಾಪ ನಿಮ್ಮ ಮಗನೂ ಜೈಲ್ ಪಾಲಾದ. ನಿಮ್ಮ ಮನೇಲಿ ಒಂದು ಸಾವು ಆಯ್ತು. ದತ್ತ ಅವರು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ನಿಂತಿರ್ತಿದ್ರು. ಅವ್ರು ನಿಮಗೆ ಶಕ್ತಿಯಾಗಿದ್ರು. ಆದ್ರೀಗ ಅವರೇ ಪ್ರಾಣ ಹೋಗೋ ಸ್ಥಿತಿಲಿದ್ದಾರೆ. ಇದನ್ನೆಲ್ಲ ಕೇಳಿ ನನಗೂ ತುಂಬಾನೇ ಬೇಜಾರಾಯ್ತು. ಮಾವ ನೋಡಿ ಮಾವ ಹೇಗ್ ಮಲ್ಗಿದ್ದಾರೆ. ಮರುವು ಅಂತಿದ್ರು. ಈಗ ನಮ್ಮನ್ನೆಲ್ಲ ಶಾಶ್ವತವಾಗಿ ಮರ್ತು ಹೋಗ್ಬಿಟ್ರು. ಮಾವ ಅಪ್ಪಂಗೆ ಹೇಳಕ್ ಹೇಳಿ ಮಾವ, ನಾನು ಅಷ್ಟೊತ್ತಿಂದ ಕಾಯ್ಕೊಂಡು ಕೂತಿದ್ದೀನಿ. ಸರಿ ಸಿರಿ, ಸಮಾಧಾನ ಮಾಡ್ಕೊ ಸಿರಿ. ಸಿರಿ, ಸಮಾಧಾನ. ನನಗೆ ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊ. ಇಲ್ಲ, ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಕ್ಷಮಿಸಿ, ನಿಮಗೆ ಈ ಟೈಮಲ್ಲಿ ತೊಂದರೆ ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಇದು ಹಿಟ್ ಆ್ಯಂಡ್ ರನ್ ಕೇಸ್ ಆಗಿರೋದ್ರಿಂದ ನಮ್ಮ ಕರ್ತವ್ಯ ಮಾಡಲೇಬೇಕು.
ದಯವಿಟ್ಟು ಇದಕ್ಕೊಂದು ಸೈನ್ ಹಾಕಿ. ಮಾಧವ್ ಅವರೇ, ಈ ಕೇಸ್ನಲ್ಲಿ ಸಮರ್ಥ ಅರೆಸ್ಟ್ ಆಗಿರೋದ್ರಿಂದ ನೀವೆಲ್ಲ ದಯವಿಟ್ಟು ಸಹಕರಿಸಬೇಕು. ಮಾವ ಏನ್ ಹೇಳ್ತಿದ್ದಾರೆ ಮಾವ ಇವರು? ಸಮರ್ಥ ಅರೆಸ್ಟ್ ಆಗಿದಾನ? ಏನಿದೆಲ್ಲ? ಏನ್ ನಡೀತಿದೆ ಮಾವ? ಅಪ್ಪ, ಅಣ್ಣ ಎಲ್ಲಿ? ಅಣ್ಣನ ಅರೆಸ್ಟ್ ಮಾಡಿದಾರ? ಯಾವ ಕೇಸ್ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ಹೇಳ್ತೀನಿ, ಸ್ವಲ್ಪ ಧೈರ್ಯ ತಗೊಳ್ಳಿ. ನಿಮ್ಮ ಮನೆಗೆ ಸಂಬಂಧಪಟ್ಟ ಕಾರಿಂದ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಲ್ಲಿ ಸ್ಪಾಟಲ್ಲೇ ಒಬ್ಬ ವ್ಯಕ್ತಿ ಜೀವ ಕಳ್ಕೊಂಡಿದ್ದಾರೆ. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ರಾತ್ರಿ ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದೆ, ಬರುವಾಗ ಆಕ್ಸಿಡೆಂಟ್ ಆಗೋಯ್ತು. ಇವ್ರು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ. ನಾನು ಇವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ದತ್ತ ಮತ್ತು ರವೀಂದ್ರ ಅವರ ಆಕ್ಸಿಡೆಂಟ್ ಕೇಸಲ್ಲೇ ಇನ್ಸ್ಪೆಕ್ಟರ್ ಸಮರ್ಥ ಅರೆಸ್ಟ್ ಮಾಡಿರೋದು. ಇಲ್ಲ, ಸಾಧ್ಯನೇ ಇಲ್ಲ. ಅಣ್ಣ ತಾತಂಗೆ ಮತ್ತೆ ಅಂಕಲ್ಗೆ ಆಕ್ಸಿಡೆಂಟ್ ಮಾಡೋದ? ಇದು ಸಾಧ್ಯ ಇಲ್ಲ. ನಾನಂತೂ ನಂಬಲ್ಲ. ಅಪ್ಪ ನೋಡಿದ್ಯಪ್ಪ ಇವರೆಲ್ಲ ಏನ್ ಹೇಳ್ತಿದ್ದಾರೆ ಅಂತ? ಸಮರ್ಥರಿಗೆ ಆಕ್ಸಿಡೆಂಟ್ ಮಾಡದಂತೆ. ಸಮರ್ಥ ಆಕ್ಸಿಡೆಂಟ್ ಮಾಡಿದ್ದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿರದಂತೆ. ಅಪ್ಪ ಹೇಳಪ್ಪ, ಎದ್ದೇಳಪ್ಪ. ಸಮರ್ಥ ನಿನ್ನ ತಂದೆಗಿಂತ ಹೆಚ್ಚಾಗಿ ನೋಡ್ಕೋತಿದ್ದ. ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದ, ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಿದ್ದ ಅಂತ ನೀನೇ ಎದ್ದು ಇವ್ರಿಗೆಲ್ಲ ಹೇಳಪ್ಪ. ನೀನ್ ಯಾವಾಗ್ಲೂ ಸಮರ್ಥ ಹತ್ರ ಹೇಳ್ತಿದ್ದೆ ಗೊತ್ತಾ, ನಿನ್ನಂತ ಅಳಿಯ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಂತ. ಆ ಮಾತನ್ನ ನೀನೇ ಎದ್ದು ಇವ್ರಿಗೆಲ್ಲ ಹೇಳಪ್ಪ. ಅಪ್ಪ ಅಪ್ಪ ಎದ್ದೇಳಪ್ಪ, ಅಪ್ಪ ಮಾತಾಡಪ್ಪ, ಅಪ್ಪ ಎದ್ದೇಳಪ್ಪ. ದೇವ್ರೆ, ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟೆ. ಇವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ತುಳಸಿಯವರು ಕುಗ್ಗಿ ಹೋಗಿದ್ದಾರೆ. ಇದನ್ನೆಲ್ಲ ಎದುರಿಸೋ ಶಕ್ತಿ ನೀನೇ ಇವರೆಲ್ರಿಗೂ ಕೊಡಬೇಕು ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.